ಇಸ್ರೇಲು ಮತ್ತು ಇರಾನ್ ಅಮೇರಿಕ ಯುದ್ಧದ ಭೀತಿಯಿಂದ ಮೈಸೂರು ನಗರ ಮತ್ತು ರಾಜ್ಯಾದ್ಯಂತ ವಾಣಿಜ್ಯ ಸಿಲಿಂಡರ್ಗಳನ್ನ ಬಳಕೆಯನ್ನು ನಿನ್ನೆಯಿಂದ ಶೇಕಡ 50ರಷ್ಟು ಸರ್ಕಾರ ನಿಲ್ಲಿಸಿದೆ. ನಂಜನಗೂಡು ಭಾಗದಲ್ಲಿರುವಂಥ IOCL ಪ್ಲ್ಯಾಂಟು ನಿನ್ನೆಯಿಂದ ಮುಚ್ಚಿರೋದ್ರಿಂದ ಮೈಸೂರು ನಗರಾದ್ಯಂತ ಕಮರ್ಷಿಯಲ್ ಸಿಲಿಂಡರ್ ಏನಿದೆ ಅದನ್ನೆಲ್ಲ ಶೇಕಡ 50ರಷ್ಟು ನಿಲ್ಲಿಸಿರೋದ್ರಿಂದ ಇನ್ನೊಂದು 3-4 ದಿನದಲ್ಲೇ HP ಗ್ಯಾಸು ಬರ್ತಾಯಿದೆ. ಅದೇನೋ ನಿಂತು ಹೋಗ್ಬಿಟ್ರೆ ಮೈಸೂರು ನಗರಾದ್ಯಂತ ಹೋಟ್ಲುದ್ಯಮ ಸ್ಥಗಿತ ಆಗಿದೆ. ನಾವೆಲ್ಲ ಬೀದಿಗೆ ಬಂದು ಮತ್ತೆ ಧರಣಿ ಪ್ರತಿಭಟನೆ ಮಾಡಬೇಕಾಗತ್ತೆ. ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಇದನ್ನು ಬಗೆಹರಿಸಲಿ ಅಂತ ಹೇಳ್ಬಿಟ್ಟು ನಾವು ಕೇಂದ್ರ ಸರ್ಕಾರವನ್ನು ನಿನ್ನೆಲ್ಲ ಪತ್ರಗಳು ಬರೆದಿದ್ದೀವಿ. ರಾಜ್ಯ ಹೋಟ್ಲ್ ಮಾಲೀಕರ ಸಂಘ ಮತ್ತು ತಮಿಳುನಾಡು ಹೋಟ್ಲ್ ಮಾಲೀಕರ ಸಂಘ, ಕೇರಳ ಹೋಟ್ಲ್ ಮಾಲೀಕರ ಸಂಘ ಎಲ್ಲ ರಾಜ್ಯ ಸಂಘಗಳಿಂದ ಪತ್ರಗಳು ಬರ್ತೀವಿ. ಮೈಸೂರು ನಗರ ನಮ್ಮ ಹೋಟ್ಲ್ ಮಾಲೀಕರ ಸಂಘದಿಂದ ಕೂಡ ಅವರಿಗೆ ಹರ್ಪ್ರೀತ್ ಸಿಂಗ್ ಅವರಿಗೆ ಪೆಟ್ರೋಲಿಯಂ ಸಚಿವರಿಗೆ ಪತ್ರ ಬರೆಯಲಾಗಿದೆ. ಅವರಿಗಾಗಲೇ ಸಭೆ ಕರೆದಿದೆ ದೆಹಲಿಯಲ್ಲಿ. ಇದೇನಾದರೂ ಇದೇ ರೀತಿ ಮುಂದುವರೆದರೆ ಸಾರ್ವಜನಿಕರಿಗೂ ಭಾಳ ಕಷ್ಟ ಆಗುತ್ತೆ. ನಾವು ಅಗತ್ಯ ಸೇವೆಗಳ ಅಡಿಯಲ್ಲಿ ಬರೋದರಿಂದ ನಾವು ಇದನ್ನು ಆದಷ್ಟು ಬೇಗ ಸಮಸ್ಯೆನ ಬಗೆಹರಿಸಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರವನ್ನು ಮತ್ತು ನಮ್ಮ ಮೈಸೂರಿನ MP ಅವರ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಬೆಲೆ ಏರಿಕೆ ಈ ವಾರದಲ್ಲಿ 1ನೇ ತಾರೀಕಿಂದ ನಿನ್ನೆವರೆಗೂ 3 ಬಾರಿ ಜಾಸ್ತಿ ಆಗಿದೆ. 1ನೇ ತಾರೀಕು 30 ರೂಪಾಯಿ ಆಗಿದೆ, 5ನೇ ತಾರೀಕು 114 ರೂಪಾಯಿ ಆಗಿದೆ. ಮತ್ತು ನಿನ್ನೆ ಡಿಸ್ಕೌಂಟ್ ಏನಿದೆ ಅದೆಲ್ಲ ನಿಲ್ಲಿಸಿದ್ದಾರೆ. ಆದರೂ ಸಹ ನಾವು ಬೇಡಿಕೆ ನೀವು ಏನು ರಿಯಾಯಿತಿ ಏನು ಜಾಸ್ತಿ ಮಾಡಿದರೆ ಅದಕ್ಕೆಲ್ಲ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಮಗೆ ಕಮರ್ಷಿಯಲ್ ಗ್ಯಾಸ್ ನಿಲ್ಲಿಸ್ಬಿಟ್ರೆ 40 ವರ್ಷದ ಹಿಂದೆ ನಾವು ಹೋಗಬೇಕಾಗುತ್ತೆ. ಸೌದೆ ಮತ್ತು ಒಟ್ಟಿನ ಒಲೆ, ಆಮೇಲೆ ಈ ನಮ್ಮ ಬ್ರಿಗೇಡ್ಸು, ಆ ನಂತರ ಇದ್ದಲು, ಇದರಿಂದ ಬಳಕೆ ಮಾಡ್ಕೊಂಡು ಮಾಡುವ ಕೆಲವು ಹೋಟ್ಲುಗಳು ಅದಕ್ಕೆ ಪೂರ್ವ ಸಿದ್ಧತೆ ಮಾಡ್ತಾಯಿದ್ದಾರೆ. ಆದ್ದರಿಂದ ಕೆಲವು ಶೇಕಡ 70-75 ಬಂದಾಗ್ತವೆ. ಇನ್ನು ಕೆಲವರು ಆಗುವಂಥವರು ಮಾಡ್ಕೊಂಡು ಹೋಗ್ತಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲವೂ ಈಗಿನ ಜನ್ರೇಷನ್ ಏನಿದೆ ಎಲ್ಲವೂ ಕೂಡ 19 kg ಕಮರ್ಷಿಯಲ್ ಸಿಲಿಂಡರ್ಗೆ ನಾವು ಬದಲಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದನ್ನು ಸಂಪೂರ್ಣವಾಗಿ ಸ್ಥಗಿತ ಆದರೆ ಸಾರ್ವಜನಿಕರಿಗೆ ಮತ್ತು ಪ್ರವಾಸಿಗರಿಗೆ ಭಾಳಷ್ಟು ತೊಂದರೆ ಆಗುತ್ತೆ. ಅದಕ್ಕೆ ನಾವೇನು ಮಾಡಿದ್ವಿ, ಎಲ್ಲ ಕೀ ಹಾಕ್ಬಿಟ್ಟು ಸರ್ಕಾರದ ಕೈಗೆ ಕೊಟ್ಬಿಡೋಣ ಎಲ್ಲ ಹೋಟ್ಲುದ್ಯಮನ ಅಂತ ಹೇಳ್ಬಿಟ್ಟು ನಾವು ನಿರ್ಧಾರ ಮಾಡ್ಕೊಂಡಿದ್ದೀವಿ. ಈಗ ಜಿಲ್ಲಾದ್ಯಂತ ಎಷ್ಟು ಹೋಟ್ಲುಗಳಿದೆ, ಎಷ್ಟು ದಿನಗಳ ಕಾಲ ಅಂದರೆ 2-3 ದಿನಕ್ಕೆ ಸಿಲಿಂಡರ್ಗಳ ಸಮಸ್ಯೆಗಳು ಆಗ್ತವೆ ಅಂತ ಹೇಳ್ತಾರೆ. ಇವರು ಯಾಕೆ HP ಮೂಲಕ ಕೊಡ್ತಾ ಇದ್ದಾರೆ, ಒಂದು ಲೋಡ್ ರೊಟೇಷನ್ ಮೇಲೆ ಲೋಡ್ಗಳು ವಿತರಣೆ ಮಾಡ್ತಾರಿಂದ ಕೆಲವರಿಗೆಲ್ಲ ಇವತ್ತು ಕೊಡೋದಿಲ್ಲ ಅಂತ ಹೇಳಿದರೆ, ಯಾರು ಇಂಡಿಯನ್ ಆಯಿಲ್ ಕಾರ್ಪೊರೇಷನಿಂದ ಸಿಲಿಂಡರ್ ಇಂಡಿಯನ್ ಗ್ಯಾಸ್ ತಗೊಳ್ತಾರೆ ಅವ್ರು ಯಾರಿಗೂ ಇವತ್ತು ಕೊಟ್ಟಿಲ್ಲ. ಯಾಕೆಂದರೆ ಪ್ಲಾಂಟ್ ಕ್ಲೋಸ್ ಆಗಿರೋದ್ರಿಂದ ಮೈಸೂರು ನಗರಾದ್ಯಂತ 1,500 ಹೋಟ್ಲಿಗಿಂತ ವೆಜ್ಜು, ನಾನ್ ವೆಜ್ಜು, ಫಾಸ್ಟ್ ಫುಡ್ಡು, ರೆಸ್ಟೋರೆಂಟು, ಟಿಫಾನಿಸು ಎಲ್ಲವೂ ಸೇರಿಸಿ ಸ್ಟಾರ್ ಹೋಟ್ಲು ಸೇರಿದಂತೆ 1,500 ಹೋಟ್ಲುಗಳು ಇದ್ದಾವೆ. ಅದನ್ನು ಮಾಲೀಕರು 1,500, ನೌಕರರು ಒಂದು 25,000 ಮೈಸೂರು ನಗರಾದ್ಯಂತ ನೌಕರರಿದ್ದಾರೆ.